ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ಸೊ ರೈಟ್ ನಾನು ಇಲ್ಲೇ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ದೇವಸ್ಥಾನ ಯಾವುದು, ಹೇಗೆ, ಏನು ಅಂತ ನೋಡೋಣ. ಈ ದೇವಸ್ಥಾನ ನೀವು ಆಲ್ರೆಡಿ ನೋಡಿರ್ತೀರ. ಒಂದು ಹಿಲ್ ಟಾಪ್ ಮೇಲೆ ನಾವು ಬಂದಿದ್ದು ವೆಹಿಕಲ್ದು ವಿಡಿಯೋ. ಸೊ ಇದು ಪಾರ್ಕಿಂಗ್ ಏರಿಯಾ. ನಾವು ಈ ಕಡೆಯಿಂದ ಒಳಗಡೆ ಹೋಗಬೇಕು, ದೇವಸ್ಥಾನದೊಳಗಡೆ. ನಾವು ಈ ಕಡೆಯಿಂದ ಎಂಟ್ರಿ ಆದಮೇಲೆ ಇದು ದೇವಸ್ಥಾನದ ಒಳಗಡೆ. ಇಲ್ಲಿ ಅನ್ನದಾಸೋಹ ನಡೆಯುತ್ತೆ, ಮಧ್ಯಾಹ್ನದ ಹೊತ್ತಿರುತ್ತೆ. ಮತ್ತು ಈ ದೇವಸ್ಥಾನ ಬಂದು ಗೋವರ್ಧನಗಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಬೆಟ್ಟದ ಮೇಲೆ ಇರೋದು ದೇವಸ್ಥಾನ. ಇದೆಲ್ಲ ಹೊಸದಾಗಿದೆ ಆ್ಯಕ್ಚುಲಿ. ಇಲ್ಲಿ ಮದುವೆಗೆ ಛತ್ರ ಕೂಡ ಇದೆ. ಮದುವೆ ಆಗೋರು ಜೋಡಿ ಇಲ್ಲಿ ಛತ್ರನೂ ಇದೆ, ರೂಮ್ಸ್ ಇದೆ, ಮತ್ತು ಟಾಯ್ಲೆಟ್ಸ್ ಕೂಡ ಅವೈಲೇಬಲ್ ಇದೆ. ಇದು ಪೂರ್ತಿ ಬೆಟ್ಟ ಸುತ್ತಮುತ್ತಲಿನ ಪ್ರದೇಶ. ಇದು ಒಂದು ಒಳ್ಳೆ ವ್ಯೂ ಇದು ನೋಡಿ. ಎಲ್ಲ ಫುಲ್ ವ್ಯೂಸು. ಎದುರುಗಡೆ ಕಾಣಿಸ್ತಾ ಇರೋದು ನಂದಿ ಹಿಲ್ಸು ಆ್ಯಕ್ಚುಲಿ. ಈ ದೇವಸ್ಥಾನ ನಂದಿ ಹಿಲ್ಸ್ ಆಪೋಸಿಟೇ ಇರೋದು ಒಂದು ಹಿಲ್ಸ್ ಇದು. ಆ್ಯಂಡ್ ಇದು ದೇವಸ್ಥಾನ. ಇದು ದೇವಸ್ಥಾನದ ಸ್ತಂಭ, ಗೋಪುರ. ಇದು ಉತ್ಸವ ಮೂರ್ತಿ. ವಿನಾಯಕ ದೇವರು. ನರಸಿಂಹಸ್ವಾಮಿ. ಇದು ಲಕ್ಷ್ಮೀ ಅಮ್ಮನವರು. ದೇವಸ್ಥಾನದ ಒಳ ಪ್ರಾಂಗಣ. ಸೊ ಮೇಲ್ಗಡೆ ನೋಡ್ಬೋದು ಒಂದು ಕಥೆಯನ್ನು ಚಿತ್ರಿಸಿದ್ದಾರೆ ಇಲ್ಲಿ. ओम उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योमृत्युं नमाम्यहं. श्री ಗೋವರ್ಧನಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಸಮಿತಿ ಗೋಪಿನಾಥ ಬೆಟ್ಟ. ಸೊ ಇದು ಬಂದು ಉದ್ಭವ ಮೂರ್ತಿ. 800 ವರ್ಷದ ಹಳೆಯ ದೇವರಿದು. ದೇವಸ್ಥಾನ ಕಟ್ಟಿರ್ತಕ್ಕಂಥ 2002 ದೇವಸ್ಥಾನಕ್ಕೆ ಏಕಪ್ಪನೇ ನರಸಿಂಹ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಸಣ್ಣಗಳು ಕಲ್ಲಿದ್ದಂಗೆ ಇಟ್ಟಿದ್ದು. ಅದು ಯಾರೋ ಒಬ್ಬ ತಾತ ಅಡಿಕೆಲೆ ಕುಟ್ಟಿ ದೇವರ ಮೇಲೆ ಇವಾಗ ಹಳ್ಳ ಬಿದ್ದಿದೆ. ಕನಸಲ್ಲಿ ಬಂದಿದ್ದಾರೆ ನರಸಿಂಹಸ್ವಾಮಿ ನೆಲೆಸಿದ್ಯಾ, ನರಸಿಂಹಸ್ವಾಮಿಗೆ ಇದು ಮಾಡ್ತಾ ಇಲ್ಲ, ನನ್ನ ಮೇಲೆ ಯಾಕೆ ಬಿಡ್ತಾ ಇದೆ ಅಂತ ಕನಸಲ್ಲಿ ಬಂದೆ ಅಂದಾಗ ನೀರು ಅಂತ ಗೊತ್ತಿಲ್ಲ ಅಂತೇಳಿ ಅವತ್ತಿನ ಕಲೆ ಒಂದು ಚೂರು ನೀರು ಬರ್ತಾ ಇತ್ತು. ಅವಾಗ ನರಸಿಂಹಸ್ವಾಮಿ ಗೊತ್ತಾದ್ರು ಕಲ್ಲಿನ ಮಂಟಪ ಹಾಕಿದ್ರು. ಆ ರೀತಿ ಮಧ್ಯ ಮನೆ ಚಪ್ರ ಹಾಕ್ತಾರೋ ಆ ರೀತಿ ಚಪ್ರ ಹಾಕಿದ್ರು. ಇವಾಗ ಪೂರ್ತಿ ದೇವಸ್ಥಾನ 2002 ದೇವಸ್ಥಾನ ಪೂರ್ತಿ ದೇವಸ್ಥಾನ ಇದಾಯಿತು. ಗೋಪಿನಾಥ ಬೆಟ್ಟ ಅಂತ ಕರೀತಾರೆ. ನರಸಿಂಹಸ್ವಾಮಿ ಪ್ಯೂರ್ ಸಾಲಿಗ್ರಾಮ ಶಿಲೆ. ಪ್ರಪಂಚದಲ್ಲಿ ಈ ರೀತಿ ನರಸಿಂಹನೇ ಇಲ್ಲ. ನೋಡಿದಾಗ ಯಾಕೆಪ್ಪ ಅಂದ್ರೆ ಎಲ್ಲಾ ಕಡೆ ಹಿರಣ್ಯಕಶಿಪು ಸಂಹಾರ ಮಾಡಿರೋದು,
ಲಕ್ಷ್ಮಿನ ತಲೆ ಮೇಲೆ ಕೂರಿಸಿರೋದು, ಹೌದೌದು. ನಿಂತ್ಕೊಂಡಿರೋದು. ಇದು ಕಪ್ಪೆ ರೀತಿಯಾಗಿ ನರಸಿಂಹ ಇಲ್ಲಿರೋದು ನೋಡ್ರೆ ಗೊತ್ತಾಗ್ತಾ ಇದೆ. ಕಪ್ಪೆ ರೀತಿಯಾಗಿ ನರಸಿಂಹ ಇದು ಪ್ರಪಂಚದಲ್ಲಿ ಈ ರೀತಿ ನರಸಿಂಹನೇ ಇಲ್ಲ. ಇದನ್ನ ಗೋಪಿನಾಥ ಬೆಟ್ಟ ಅಂತಾನೂ ಕರೀತಾರೆ. ಯಾಕಪ್ಪ ಅಂದ್ರೆ ಹಿಂದೆಗಡೆ ಗವಿ ಒಳಗಡೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ವೇಣುಗೋಪಾಲ ಸ್ವಾಮಿ ಕೈಯಲ್ಲಿ ಬೆಟ್ಟ ಎತ್ತಿರೋದು, ಅದಕ್ಕೆ ಇದು ಗೋಪಿನಾಥ ಬೆಟ್ಟ ಅಂತ ಕರೀತಾರೆ. ಗೋಪಿನಾಥ ಬೆಟ್ಟದಲ್ಲಿ ನರಸಿಂಹ ಸ್ವಾಮಿ ಉದ್ಭವ ಆಗಿದೆ. ಆಮೇಲೆ ಇದು ದೇವಸ್ಥಾನದ ಸಮಯ ಏನಿರುತ್ತೆ? ಬೆಳಗ್ಗೆ 7:15 ಓಪನ್ ಆದ್ರೆ ಮಧ್ಯಾಹ್ನ 2 ಗಂಟೆ ಕ್ಲೋಸ್ ಆಗುತ್ತೆ. 3:15 ಓಪನ್ ಆದ್ರೆ ಸಂಜೆ 6 ಗಂಟೆವರೆಗೂ ದೇವಸ್ಥಾನ ಓಪನ್. ಪ್ರತಿನಿತ್ಯ ಶನಿವಾರ ಭಾನುವಾರ ಸೋಮವಾರ 6 ಗಂಟೆವರೆಗೂ ಓಪನ್ ಇರುತ್ತೆ. 5 ಗಂಟೆ 5:15 ಬೆಟ್ಟ ಅಲ್ವಾ, ಅದಕ್ಕೆ ಬೇರೆ ಏನಾದ್ರು ವಿಶೇಷದಿಂದಲೇ ಓಪನ್ ಇರುತ್ತೆ. ಬೆಳಗ್ಗೆ 7:15 ಮಾಮೂಲಿ ಶ್ರಾವಣ ಮಾಸ, ಪ್ರತಿ ಶನಿವಾರ ಶ್ರಾವಣ ಮಾಸದಲ್ಲಿ ವಿಶೇಷ ಇರುತ್ತೆ. ಪ್ರತಿ ಶನಿವಾರ ಪ್ರಾಕಾರೋತ್ಸವ ಇರುತ್ತೆ. ಪ್ರತಿನಿತ್ಯ ಸ್ವಾಮಿಗೆ 10:00ವರೆಗೆ ಅಭಿಷೇಕ ಆಗುತ್ತೆ. 10:00ವರೆಗೆ ಅಭಿಷೇಕ ಶುರುವಾದ್ರೆ 12 ಗಂಟೆವರೆಗೂ ಸ್ವಾಮಿಗೆ ಮಹಾ ನೈವೇದ್ಯ ಮಹಾಮಂಗಳಾರತಿ ಎಲ್ಲ ಇರುತ್ತೆ. ಪ್ರತಿನಿತ್ಯ 12 ಗಂಟೆ ಊಟ ಇರುತ್ತೆ, ಅನ್ನದಾನ. 12 ಗಂಟೆಯಿಂದ 3:30ವರೆಗೂ ಅನ್ನದಾನ ಇರುತ್ತೆ. ಓಕೆ. ಎದುರುಗಡೆ ನಿಮ್ಗೆ ಇವಾಗ ಕಾಣಿಸ್ತಾ ಇದೆಲ್ಲ ಇದೇ ಬೆಟ್ಟ, ನಂದಿ ಹಿಲ್ಸ್. ಸೊ ನಂದಿ ಹಿಲ್ಸ್ ಆಪೋಸಿಟ್ ಇರೋ ಬೆಟ್ಟನೇ ಗೋವರ್ಧನಗಿರಿ ದೇವಸ್ಥಾನ. ಸೊ ಇಲ್ಲಿ ಅದು ಮುಖ್ಯ ದೇವಸ್ಥಾನ ಇದು, ಆ್ಯಂಡ್ ಇಲ್ಲಿ ಉಪ ದೇವಸ್ಥಾನಗಳಿದೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಿಮಗೆ ಇಲ್ಲಿ ನೋಡ್ಬೋದು, ಯಾಕೆಂದರೆ ಇದು ಗ್ರಿಲ್ ಹಾಕಿದ್ದಾರೆ, ಹಾಗಾಗಿ ನಾನು ಹೊರಗಡೆಯಿಂದ ಈ ಥರ ತೋರಿಸ್ತೇನೆ ಝೂಮ್ ಹಾಕಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಮತ್ತು ಇಲ್ಲೊಂದಿದೆ ಉಪ ದೇವಸ್ಥಾನ. ಮೋಸ್ಟ್ಲಿ ಇದು ನವಗ್ರಹ ದೇವಸ್ಥಾನ ಇರಬೇಕು. ಹೌದು, ಇದು ನವಗ್ರಹ ದೇವರ ದೇವಸ್ಥಾನ ಇದು. ಇದು ಸುತ್ತ ಮುತ್ತಲಿನ ಒಂದು ಪ್ರದೇಶ, ಇದು ದೇವಸ್ಥಾನದ ಪ್ರದೇಶ. ನಾವು ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಮಳೆ ಇರಲಿಲ್ಲ. ಸೊ ಆಲ್ ಆಫ್ ದಿ ಸಡನ್ ಮಳೆ ಬರ್ತದೆ. ಇಲ್ಲಿ ವಾಸುಕಿ ದೇವ ಇದ್ದಾರೆ. ಇದು ಆಲದ ಮರ, ವಾಸುಕಿ ದೇವರು ಇದ್ದಾರೆ ಇಲ್ಲಿ. ಆ್ಯಂಡ್ ಇವಾಗ ನಾನು ನಿಮಗೆ ನಂದಿ ಹಿಲ್ಸು ಮಳೆ ಟೈಮಲ್ಲಿ ಹೇಗಿರುತ್ತೆ ಅನ್ನೋದೊಂದು ವ್ಯೂ ತೋರಿಸ್ತೀನಿ ನೋಡಿ. ಸೊ ಇದು ಪಾರ್ಕಿಂಗ್ ಸ್ಪಾಟಿಂದ ಒಂದು ಸ್ವಲ್ಪ ದೂರ ಈ ಕಡೆ ಬಂದೆ. ಇಲ್ಲಿ ಕೃಷ್ಣನ ದೇವಸ್ಥಾನ ಇದೆ ಇದೇ ಬೆಟ್ಟದಲ್ಲಿ. ಅರ್ಚಕರು ಹೇಳಿದ್ರಲ್ಲ ಆವಾಗಲೇ, ಕೃಷ್ಣ ಬೆಟ್ಟ ಎತ್ತಿರೋ ಅಂಥ ಒಂದು ಇದಿದೆ ಅಂದ್ಬಿಟ್ಟು. ಸೊ ಆ ದೇವಸ್ಥಾನ ಇಲ್ಲಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಇಲ್ಲಿಂದ ಬಂದೆ ನಾನು. ಇಲ್ಲಿ ಒಂದು ಸ್ಟೇರ್ಸ್ ಥರ ಇದೆ, ಸೊ ಕೆಳಗೆ ಹೋಗ್ಬೇಕಂತೆ. ನಾನು ಅಲ್ಲಿ ಕೇಳಿದೆ, ಸೊ ಇಲ್ಲೇ ಕೆಳಗಡೆ ಇಲ್ಲೇನಾ, ಇಲ್ಲಿ ಬಂಡೆ ಒಳಗಡೆ ಗುಹೆ ಥರ ಇದೆ ಇಲ್ಲಿ. ಇಲ್ಲಿ
ಗುಪ್ತ ಜ್ಞಾನ ಮಂದಿರ ಅಂತ ಇದು. ಸೊ ಅಲ್ಲಿ ಗುಪ್ತ ಮಂದಿರ ಇತ್ತು. ಗುಪ್ತ ಮಂದಿರದಿಂದ ಈ ಕಡೆ ಬಂದಿದ್ದೀನಿ. ನಾವು ಈ ಕಡೆಯಿಂದ ಬಂದ್ವಿ. ಸೊ ಈ ಬಂಡೆ ಒಳಗಡೆ ಇರೋದು ದೇವಸ್ಥಾನ. ಇದು ಎಲ್ಲ ಹೊಸದಾಗಲ್ವಾ ಸ್ವಾಮಿ ಆಗಿರೋದು? ಹಾಂ ಹಾಂ ಹಾಂ, ದ್ವಾಪರ ಯುಗದೇ ಹಂಗೆ ಇದೆ. ಹಾಂ ಆಚೆ ಹೊಡ್ಕೊಂಬಂದು ಮಾಡಿ ಜೋಡಿಸಿರೋದು ಅಷ್ಟೇ. ದ್ವಾಪರ ಯುಗದಲ್ಲಿ ಹಾಂ ಹಾಂ ಹಾಂ, ಟೈಲ್ಸ್ ಮಾತ್ರ ಹಾಕ್ಸಿರೋದು ಅಷ್ಟೇ. ಅದೇ. ಸ್ವಾಮಿ ನಿಮ್ಮ ಹೆಸರು? ಭಾನುತೇಜ್. ಹಾಂ, ಭಾನುತೇಜ್. ಭಾನುತೇಜ್. ಓಕೆ. ಬೀಳಗಾರಣಿ ನಮ್ದು. ಹಾಂ ಹಾಂ. ನಾವು 5ನೇ ವಂಶಸ್ಥರು ಪೂಜೆ ಮಾಡ್ತಾ ಇರೋದಿಲ್ಲ. ಹಾಂ ಹಾಂ ಹಾಂ. ಕುಟುಂಬದವ್ರು ನಾವು. ಹ್ಞೂ 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 ಹ್ಞೂ. ಗೋವರ್ಧನಗಿರಿ ಗೋಪಿನಾಥ ಬೆಟ್ಟ ಅಂತ ಮೂಲವಾದ ಹೆಸರು ಇದು. ಈ ಬೆಟ್ಟಕ್ಕೆ ಹೆಸರು ಬಂದಿರೋದೇ ಅಯ್ಯಪ್ಪನಿಂದಾನೆ. ಹ್ಞೂ ಹ್ಞೂ. ದ್ವಾಪರ ಯುಗದಲ್ಲಿ ಕೃಷ್ಣ ಗೋಮೇಸ್ತಾ ಇದ್ದ ಅಂತ ಒಂದು ಮೂಲ ಪ್ರಸಿದ್ಧಿ. ಆ ಗೋಮೇಸವಾಗ ದೇವೇಂದ್ರ ಬಂದು ಬೆಂಕಿ ಮಣೆ ಸುರಿಸ್ದ ಅಂತ. ಆ ಬೆಂಕಿ ಮಣೆ ಸುರಿಸ್ತಲ್ಲೇ ಕೃಷ್ಣ ಕೆರೆಬಳ್ಳಿ ನಿಂತಿರೋದು. ಹಾಂ ಹಾಂ. ಆ ಕೆರೆಬಳ್ಳಿ ನಿಂತು ಮೇಲೆ ಕಾಯಿ ನಿಂತಿದೆ. ಆ ಗೋವು ಬೆಂಕಿ ಮಣೆ ನಡೀತಾ ಇದ್ರೆ ಕೃಷ್ಣ ಒಳಗಡೆ ಬರ್ತಂತೆ ಗೋವನ್ನ. ಗೋ ಒಳಗಡೆ ಬರ್ತಾನೆ, ಬೆಂಕಿ ಮಣೆಯನ್ನು ಒಳಗಡೆ ಬರ್ತದೆ. ಅವಾಗ 3 ಬೆಳೆಯಲ್ಲಿ ಗಿರಿಗಿಸ್ತಾರೆ. ಈ ಕೊನೆಯಿಂದ ಆ ಕೊನೆಯವರು ತಕ್ಷಣ ಅಲ್ಲಿ ಸುರಿದೋಯ್ತಂತೆ ಬೆಂಕಿ ಮಳೆ. ಈಗಲೂ ಎಷ್ಟೇ ಮಳೆ ಬರಲಿ ಆ ಗೆರೆ ದಾಟಿ ಒಳಗಡೆ ಬರೋದಿಲ್ಲ. ಆ ಗೋ ಮೇಯಿಸಿರೋದಕ್ಕೆ ಒಂದು ನಿದರ್ಶನ. 4 ಗೋವೆಜ್ಜೆ ಇದೆ. ಆಮೇಲೆ ಒಂದು ಶಾಸನ ರೂಪ ಇದೆ. ಗೋವರ್ಧನಗಿರಿ ಗೋಪಿನಾಥ ಬೆಟ್ಟ ಅಂತ ಒಂದು ಮೂಲವಾದ ಹೆಸರು. ಎರಡನೇದು ಬಂದು ಅಲ್ಲಿ ಶ್ರೀಚಕ್ರ ಒಂದಿದೆ. ಆಮೇಲೆ ಆ ದೇವಸ್ಥಾನಕ್ಕೆ ದಾರಿ ಮಾಡಬೇಕಾದ್ರೆ ಆ ಗೋವು ದಾರಿ ಮಾಡಿರೋದು ಕೆಳಗಡೆ. ಆ ಬೆಂಕಿ ಮಳೆನ ಅಲ್ಲಿ 3 ಸುಕ್ಕೆ ಬಿದ್ದಿದೆ. ಒಂದು 3 ಸುಕ್ಕೆ ಬಿದ್ದಿದೆ. ಸೂರ್ಯನ ಕಿರಣಗಳು ಬಂಗಾಳದಲ್ಲಿ ಇದೆ. ಗೋವರ್ಧನಗಿರಿ ಗೋಪಿನಾಥ ಬೆಟ್ಟ ಅಂತ. ವೇಣುಗೋಪಾಲ ಸ್ವಾಮಿ ಮಾತಬೇಡಿ, ಗೋಪಾಲ ಸ್ವಾಮಿ ಮಾತ್ರ. ಗೋಪಾಲ ಸ್ವಾಮಿ ಬಂದ ಹಸ್ತ, ಎಡಗೈ ಮುದ್ರೆ, ಹಿಂದೆ ಶಂಕು ಚಕ್ರ. ಮಾಮೂಲಿ ಬಲಗಾಲ ಮುಂದೆ ಇಟ್ಟು ನಿಂತಿರೋದು ಗೋವರ್ಧನಗಿರಿ ಗೋಪಿನಾಥ ಬೆಟ್ಟ. ಇದು ದೇವಸ್ಥಾನದ ಸಮಯ 9 ಗಂಟೆಗೆ ಪ್ರತಿದಿನ. ಸಂಜೆ 4 ಗಂಟೆವರೆಗೆ ಇರ್ತೀರಾ? ಬೇರೆ ಏನು ವಿಶೇಷತೆ ಅಂದರೆ ವಿಶೇಷ ಪೂಜೆ ಆ ಥರ ಏನಾದರೂ? ಇದು ಶ್ರಾವಣ ಮಾಸದಲ್ಲಿ ನಾನು ಗೋಕುಲಾಷ್ಟಮಿ ದಿವಸ ಕಲ್ಯಾಣೋತ್ಸವ ಮಾಡಿಸ್ತೀನಿ. ಹಾಂ 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 ಹಾಂ. ಓಕೆ. ಅನ್ನದಾನ ಭಜನೆ ಎಲ್ಲ ಮಾಡಿಸ್ತೀನಿ. ಸರಿ ಸ್ವಾಮಿ. ಇಲ್ಲಿಂದ ಕೃಷ್ಣನಿಗೆ ತಣ್ಣಗೆ ಗಾಳಿ ಬರುತ್ತೆ. ಕೃಷ್ಣ ಕೈ ಇಟ್ಟಿರೋದು. ಹಾಂ. ಗೆರೆ ಆ ಕೊನೆಯಿಂದ ಕೊನೆವರೆಗೂ ಗೆರೆ ಬೆಂಕಿ ಮಳೆ ಬಂದಾಗ. ಹಾಂ ಹಾಂ ಹಾಂ. ಇದು ಸತ್ಯವಾಗಿ ನಡೆದಿರೋದಕ್ಕೆ ಒಂದು ನಿದರ್ಶನ. ಮೇನ್ ಕೃಷ್ಣನ ತಾಯಿ ಅವರು ದ್ವಾಪರ ಯುಗದಲ್ಲಿ ಆಗಿರೋಂಥವ್ರು ಅವರು. ಗೋಪಮ್ಮನು ಕೃಷ್ಣ ಇದೆಲ್ಲ ಪ್ರತಿಷ್ಠಾಪನೆ. ಇದು ಗೋಪಿಯಮ್ಮ. ವೆಂಕಟೇಶ್ವರ ಸ್ವಾಮಿ ಅವರಿದ್ದಾರೆ. ಇಲ್ಲಿ ಶಾಸನ ಇದೆ. ಗೆರೆ ಇಲ್ಲಿವರೆಗೂ ಬಂದಿದೆ ಅದು. ಹಾಂ, ಇಲ್ಲಿ ಒಂದು ಶಾಸನ ಇದೆ.
ಸೊ ನೀವು ಇಲ್ಲಿ ನೋಡ್ಬೋದು ಗೋವಿನ ಹೆಜ್ಜೆ ಇದೆ. ಗೋವನ್ನ ಮೇಯಿಸಿರ್ತಕ್ಕಂಥ ಒಂದು ಇದು ಗೋಪಾದಗಳು ನೋಡ್ಬೋದು ನೀವು. ನಾವಿಲ್ಲಿ ನೋಡ್ಬೋದು, ನಾನು ಆವಾಗಲೇ ಗುಹೆ ಒಳಗಡೆಯಿಂದ ಬಂದೆ ಅಲ್ಲ, ಅಲ್ಲೇ ಇರೋದು. ಇದು ಅಗ್ನಿಮಳೆ ಬಿದ್ದಿರ್ತಕ್ಕಂಥ ಒಂದು ನಿದರ್ಶನ. ಇದು ಡ್ರಾಪು ಅಗ್ನಿಮಳೆ, ಇಂದ್ರದೇವ ಸುರಿಸಿರ್ತಾರಲ್ಲ ಆ ಒಂದು ಅಗ್ನಿಮಳೆ ಇದು. ಸೊ ಇಲ್ಲಿ 3 ಡ್ರಾಪ್ ಬಿದ್ದಿದೆ, ಒಂದು ಮತ್ತು ಇಲ್ಲಿ 2ನೇದು ಆ್ಯಂಡ್ ಇಲ್ಲಿ 3ನೇದು. ಇದು ಗೋವು ಮಾಡ್ಕೊಂಡು ಹೋಗಿರ್ತಕ್ಕಂಥ ಒಂದು ದಾರಿ ಇದು ಬೆಟ್ಟದಿಂದ. ಸೊ ನಾವು ದೇವಸ್ಥಾನಕ್ಕೆ ಇಲ್ಲಿ ಕೆಳಗಡೆ ಹಿಂಗೆ ಹೋಗಬೇಕು. ಸೊ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಹೂವು ಕೇಳುವಂಥ ಒಂದು ಪದ್ಧತಿ ಇದೆ. ಸೊ ಹೂವು ಕೇಳಬೇಕು ಅಂದರೆ ಇಲ್ಲಿ ಕಣಗ್ಲು ಹೂವು ಅಂತ ಒಂದು ಸಿಗುತ್ತೆ. ಕಣಗ್ಲು ಹೂವನ್ನು ನೀವು ತೊಗೊಂಬರ್ಬೇಕು. ಸೊ ಎಲ್ಲಿ ಸಿಗುತ್ತೆ ಅಂದರೆ, ನೀವು ಈ ದೇವಸ್ಥಾನಕ್ಕೆ ಬರೋ ದಾರಿಯಲ್ಲಿ ಒಂದು ಗಿಡಗಳಿದ್ದಾವೆ, ಕಣಗ್ಲು ಹೂವು ಗಿಡಗಳು. ಸೊ ಆ ಹೂವನ್ನು ನೀವು ಹೂವು ಬಿಟ್ಟಿದ್ರೆ ಆ ಹೂವನ್ನು ತೊಗೊಂಡು ಬಂದು ಇಲ್ಲಿ ನೀವು ಆ ಹೂವನ್ನು ಕೇಳ್ಬೋದು ದೇವ್ರ ಹತ್ರ ಇಟ್ಟು. ಸೊ ಬಲಗಡೆ ಬಿದ್ದರೆ ಕೆಲಸ ಆಗುತ್ತೆ ಅಂತ, ಎಡಗಡೆ ಬಿದ್ದರೆ ಕೆಲಸ ಆಗಲ್ಲ ಅನ್ನೋ ಒಂದು ಇದಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ದೇವಸ್ಥಾನ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರುತ್ತೆ, ನಿಯರ್ ಬೈ ನಂದಿ ಹಿಲ್ಸು. ಸೊ ನಂದಿ ಹಿಲ್ಸ್ಗೆ ಹೋಗೋ ದಾರಿಯಲ್ಲೇ ಒಂದು ಚಿಕ್ಕ ಒಂದು ಡೈವರ್ಷನ್ ಇರುತ್ತೆ. ಸೊ ಆ ಡೈವರ್ಷನ್ ತೊಗೊಂಡ್ರೆ ನೀವು ಈ ದೇವಸ್ಥಾನಕ್ಕೆ ಬರ್ಬೋದು. ಗೂಗಲ್ ಮ್ಯಾಪ್ ಲಿಂಕ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಬೇರೆ ಡೀಟೇಲ್ಸ್, ದೇವಸ್ಥಾನದ ಟೈಮಿಂಗ್ಸು, ಬೇರೆ ಡೀಟೇಲ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.